ನಮಸ್ಕಾರ, ಕ್ರೈಮ್ ಲಿಮಿಟ್ಸ್ಗೆ ಸ್ವಾಗತ. ನಾನು ವಸುಧಾ ಪಾಪೇಗೌಡ. ಸ್ನೇಹಿತನ ಹೆಂಡತಿ ಎನ್ನುವುದನ್ನ ಮರೆತು ಅಲ್ಲೊಬ್ಬ ಆಕೆಯನ್ನೇ ಕರೆದುಕೊಂಡು ಪರಾರಿಯಾಗಿದ್ದಾನೆ. ವರ್ಷದ ಹಿಂದಷ್ಟೇ ಮದುವೆಯಾಗಿದ್ದ ಆಕೆ ಪ್ರೀತಿ ಪ್ರೇಮದ ಮಾಯೆಗೆ ಸಿಲುಕಿ ಗಂಡನ ತಾಳಿಗೆ ಟಾಟಾ ಬಾಯ್ ಬಾಯ್ ಹೇಳಿ ಗಂಡನ ಗೆಳೆಯ ಈಗ ನನ್ನ ಗೆಳೆಯ ಅಂತ ಎಸ್ಕೇಪ್ ಆಗಿದ್ದಾಳೆ. ಇತ್ತ ಗಂಡನ ಮನೆಯವರು ಮಾಡಿದ ಕೆಲಸ ಏನ್ ಗೊತ್ತಾ? ಎಲ್ಲಿದೆ ನೋಡಿ. ಹೀಗೆ ಮುರಿದು ಬಿದ್ದಿರುವ ಮನೆಯ ಹೆಂಚಿನ ನಡುವೆ ಕುಳಿತು ಗೋಳಾಡುತ್ತಿರುವ ಹೆಂಗಸರು, ಮನೆಯ ಒಳಗಡೆ ಚೆಲ್ಲಾಪಿಲ್ಲಿಯಾಗಿರುವ ಸಾಮಗ್ರಿಗಳು, ಇದೆಲ್ಲವೂ ಯಾವುದೋ ಗಾಳಿಗೋ ಅಥವಾ ಮಳೆಗೋ ತುತ್ತಾಗಿ ಧ್ವಂಸವಾಗಿರೋದಲ್ಲ, ಬದಲಾಗಿ ಪ್ರೀತಿ ಪ್ರೇಮದ ಸುಳಿಗೆ ಸಿಲುಕಿ ನಜ್ಜುಗುಜ್ಜಾದ ಮನೆಯ ಪರಿಸ್ಥಿತಿ. ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿರೋದು ಇದೇ ಮನೆಯ ಮಗರಾಯ ಯಲ್ಲಪ್ಪ. ಹೌದು, ಬೆಳಗಾವಿ ತಾಲೂಕಿನ ಬರಮ್ಯನಹಟ್ಟಿ ಗ್ರಾಮದ ಈ ಯುವಕ ತನ್ನ ಸ್ನೇಹಿತನ ಹೆಂಡತಿಯನ್ನೇ ಕರೆದುಕೊಂಡು ಪರಾರಿಯಾಗಿದ್ದಾನೆ. ಈತ ಮಾಡಿರುವ ಗನಂದಾರಿ ಕೆಲಸಕ್ಕೆ ತನ್ನ ಕುಟುಂಬಸ್ಥರು ಇಂದು ಕಣ್ಣೀರು ಹಾಕುವ ಸ್ಥಿತಿಯನ್ನ ತಂದಿಟ್ಟಿದ್ದಾನೆ. ಕಳೆದ ವರ್ಷವಷ್ಟೇ ಬಸಪ್ಪ ನಾಯಕ ಎಂಬಾತನ ಜೊತೆಗೆ ವಿವಾಹವಾಗಿದ್ದ ನಾಗವ್ವ ಈ ಯಲ್ಲಪ್ಪನ ಜೊತೆ ಪ್ರೀತಿ ಪಯಣ ಅಂತ ಎಸ್ಕೇಪ್ ಆಗಿದ್ದಾಳೆ. ಆತ್ಮೀಯ ಸ್ನೇಹಿತರೇ ಆಗಿದ್ದ ಬಸಪ್ಪ ಹಾಗೂ ಯಲ್ಲಪ್ಪ ಒಂದೇ ಕಡೆ ಕೆಲಸವನ್ನ ಮಾಡ್ತಿದ್ರಂತೆ. ಮದುವೆಯ ಬಳಿಕ ಬಸಪ್ಪ ಪತ್ನಿ ನಾಗವ್ವ ಕೂಡ ಕೆಲಸಕ್ಕೆ ಜೊತೆಗೂಡಿದ್ದಾಳೆ. ದಿನ ಕಳೆದಂತೆ ನಾಗವ್ವನ ಮನಸ್ಸು ಯಲ್ಲಪ್ಪನ ಕಡೆಗೆ ತಿರುಗತೊಡಗಿದೆ. ಸ್ನೇಹಿತನ ಪತ್ನಿ ಎನ್ನುವ ಪರಿಜ್ಞಾನ ಕೂಡ ಇಲ್ಲದ ಯಲ್ಲಪ್ಪ ಆಕೆಯೊಂದಿಗೆ ಸಲುಗೆ ಬೆಳೆಸಿದ್ದಾನೆ. ಇನ್ನೇನು ಬಿಟ್ಟಿರದ ಮಟ್ಟಿಗೆ ಆ ಸಲುಗೆ ಆಯಿತೇನೋ, ಇದೀಗ ಇಬ್ಬರು ಪರಾರಿಯಾಗಿದ್ದಾರೆ. ಈ ಇಬ್ಬರ ವಿಷಯ ಯಾವಾಗ ಗಂಡ ಹಾಗೂ ತನ್ನ ಮನೆಯವರಿಗೆ ತಿಳಿಯಿತು, ಅಲ್ಲೂ ಮಸೆಯುತ್ತ ಯಲ್ಲಪ್ಪನ ಮನೆಗೆ ನುಗ್ಗಿಯೇ ಬಿಟ್ಟಿದ್ದಾರೆ. ಯಲ್ಲಪ್ಪನ ಮೇಲಿನ ಆಕ್ರೋಶವನ್ನ ಅವನ ಕುಟುಂಬಸ್ಥರ ಮೇಲೆ ತೋರಿಸಿದ್ದಾರೆ. ಮಾರಕಾಸ್ತ್ರಗಳ ಜೊತೆಗೆ ಬಂದ ಆಕೆಯ ಕುಟುಂಬಸ್ಥರು ಯಲ್ಲಪ್ಪನ ಮನೆಯ ಮೇಲೆ ದಾಳಿ ನಡೆಸಿ ಮನೆಯ ಸಾಮಗ್ರಿಗಳನ್ನ ಧ್ವಂಸಗೊಳಿಸಿದ್ದಾರೆ. ಜೊತೆಗೆ ದಾಳಿಯ ನೆಪದಲ್ಲಿ ಬಂದಿದ್ದ ಕೆಲವು ಕಿಡಿಗೇಡಿಗಳು ಮನೆಯಲ್ಲಿದ್ದ ಚಿನ್ನಾಭರಣ ಹಾಗೂ 25 ಕುರಿಗಳನ್ನ ಕದ್ದು ಪರಾರಿಯಾಗಿದ್ದಾರೆ. ನಮ್ಮ ಅಪ್ಪ ನಮ್ಮ ತಮ್ಮ ಇದ್ದೀವ್ರಿ. ಹೌದಾ, ಏನಾಗಿತ್ತು ಅನ್ನೋದು ಗೊತ್ತಿಲ್ಲ. ಆ ಹುಡುಗಿ ಮಾ ಬಂದವ, ನಮ್ಮ ಅಪ್ಪ ಒಲಿ ಕುಂತಿದ್ದು, ನಾವು ಇಲ್ಲಿ ಮ್ಯಾಲ ಇದ್ದೇವ್ರಿ. ನಿಮ್ಮ ಅವ್ನು ನಿನ್ನ ಹೇತಿ ಕುಡ್ಬಿ ಮಾ ಏನ್ ಮಾಡತ್ತಿ ನಿಮ್ಮ ಅವ್ನು ನಿನ್ನ ಹೇತಿ ಅಂದ್ ಅನ್ನತಲೆ ಹಿಂಗ ಮಾಡ್ಕೊಂತ ಬರ್ತಾನೆ ಬಿಡ್ರಿ, ನಮ್ಗೇನ ದಿನ ಬರ್ತಾನೆ, ಯಾವಾಗಿರೇ ಕುಡ್ದ ಹಿಂಗ ಜಾತ್ರೆ ಮದುವೆ ಇದ್ರೆ ಬರ್ತಾನೆ, ಹಿಂಗ ಮಾಡ್ಕೊಂಡ್ ಬರ್ತಾನಂತ ನಾ ತಿಳ್ಕೊಂಡಿವ್. ಮಗನ್ ಓಡ್ಸಿಟ್ಟಿಟ್ಟಿದ್ರ ನಿನ್ನ ಮಗು ನಿನ್ನ ಹೇತಿ ಅಂತೇಳಿ ಬಂದಾನ ಹುಡುಗಲ್ಲ ಚಾಕು ಅವ್ನು ಹಿಂಬಂದು ದಂಡ ಐತರಿ. ಅವರೆಲ್ಲ ಬಂದು ಮನಿ ಮೇಲೆ ಹತ್ತೋದ, ಕಡಿಯಾಕ ಬರೋದ, ಹುಡುಗರು ನಮ್ಮ ತಮ್ಮನ ಹಿಡ್ಕೊರ್ದ, ನಮ್ಮ ಅಪ್ಪನ ಹಿಡ್ಕೊರ್ದ ಮಾಡಾಕದ್ರಿ. ನಾವು ಕೂಸ್ಕೊಂಡು ಇಲ್ಲೇ ಬಿಟ್ಟು ಹೋಗಿದ್ದೀವಿ. ನಮ್ಮ ಅಕ್ಕ ಇದ್ದಾಕೆ ನಮ್ಮ ತಮ್ಮನ ಒಂದ ತೊಗೊಂಡ್ ಹೋಗಿದ್ದಾಳ, ನಮ್ಮ ಅಪ್ಪನ ಒಂದ ತೊಗೊಂಡ್ ಹೋಗಿದ್ದಾಳ. ಅವ್ನು ತೊಗೊಂಡ್ ಹೋದ್ಬಿಟ್ಟಾಕ ಆ ಹುಡುಗಿ ಎತ್ತು ಹೋಗ್ತೈತಿ, ಅಥವಾ ಕೊಡ್ಲಾಕ ಚಾಕು ಹುಡ್ಕೊಂಡು ಈ ಊರಾರಿ ಬರತ್ತಾರ. ಈ ಬಂದಾರ ಊರಾರ ಯಾರ್ಯಾರು ಅನ್ನೋದು ಗೊತ್ತಿಲ್ಲ. ಒಂದು ರಾತ್ರಿ ಎಲ್ಲಾರ್ದು ಕೈಯಾಗ ಕೊಡ್ಲಿ ಚಾಕು ಕೊಡ್ಲಿ ಏನು ಕೈ ಸಿಗೈತಿ ಅದನ್ನೆಲ್ಲ ತಗೊಂಡ್ ಬಂದಾರ. ಓಡ್ ಹೋಗಿದಾರಂತೇಳಿ ತಗೊಂಡ್ ಬಂದಾರ ಅವ್ರು. ನಮ್ಮ ತಮ್ಮ ಓಡಿ ಹೋಗಿದಾನು, ಅವ್ರ ಅಣ್ಣನ ಮಗಳನ್ನ ತಗೊಂಡಂತೇಳಿ ಬಂದಾರ. ನಿಮ್ಮ ತಮ್ಮ ಇಲ್ಲಿಲ್ಲ? ಇಲ್ಲಿಲ್ರಿ, ಈಗ 2 ವರ್ಷ ಆತ್ರಿ. ಏನ್ ಮಾಡ್ತಾನೆ? ಅವ್ ಶೋಕ್ ಪೆಟ್ರಾಕ್ ಹೋಗ್ತಾನಂತ ಅದು ಅಟ್ಟ ಗೊಂತ್ರಿ. ಅವ್ ಏನ್ ಮಾಡ್ತಾನ ತೆಗ್ದ ಅನ್ನೋದು ನಮಗ್ ಗೊತ್ತಿಲ್ಲ. ಅದು ಉದ್ದಂ ಇದ್ರಾಗ್ರಿ, ಉದ್ದಂ ಭಾಗದಾಗ ಅಲ್ಲಿ ಹೆಣ್ಣು ಅಲ್ಲಿ ಇರ್ತೈತಿ. ಈಗ ಓಡಿ ಹೋಗಿತ್ತು, ಆ ಹುಡುಗ ಅಲ್ಲಿ ಇರ್ತೈತಿ, ಆಕಿ ಗಂಡು ಅಲ್ಲಿ ಇರ್ತೈತಿ, ಆಕಿ ಕುಟುಂಬ ಅಲ್ಲಿ ಐತಿರಿ. ಅವ್ರ ಓಡಿಸಿ ಹೋಗ್ತಿದ್ದಾರೆ. ನಮಗೇನು ಗೊತ್ತಿರಿ, ನಾವು ಇಲ್ಲಿರೋ ನಾವಿರೋ ಆ ದೇಶದಾಗ ನಾವ್ ಏನ್ ಮಾಡೋದು, ನಮ್ಮನ್ನ ಕಡಿತೀವಿ ಬಡಿತೀವಿ ಅಂತೇಳಿ ಎಲ್ಲಿ ಬೇಕಾದಾಗ ವಾರನೂ ಬಿಡುದಿಲ್ರಿ ನಿಮ್ಮನ್ನ ಅಂತಾರ. ಅವ್ರು ನಮ್ಮ ಊರಾಗಿನಾರು ಹಿಡ್ಕೊಂಡು ಅವ್ರ ಹಿಡ್ಕೊಂಡು ಒಂದು 200-300 ಮಂದಿ ಇದ್ದಿರ್ಬೇಕು. ಆ ಹುಡುಗಿ ಮಾಡ್ಕೊಂಡೈತಿಲ್ಲ, ಆ ಹುಡುಗಿ ಗಂಡ ಮನ್ಯಾರ್ರಿ. ಆ ಹುಡುಗಿದ ಮದುವೆ ಆಗೈತೆ? ಆ ಹುಡುಗಿದ ಮದುವೆ ಆಗೈತಿ. ಹುಡುಗಿದ ಮದುವೆ ಆಗಿ ಹುಡ್ಕೊಂಡು ಹೋಗ್ಯಾನ ನಿಮ್ಮ ತಮ್ಮ ಅಂತ ಬಂದಾರ. ಓಡಿ ಅದು ಗೊತ್ತಿಲ್ಲ, ಅವ್ನು ಓಡಿ ಅದು ಗೊತ್ತಿಲ್ಲ, ಅವ್ ಏನ್ ಮಾಡ್ಕೊಂಡ ಅನ್ನೋದು ಗೊತ್ತಿಲ್ಲ. ನಾವ್ ಹಿಂಗ್ ಬರ್ತಾರ ಅನ್ನೋದು ಹಿಂಗ್ ಗೊತ್ತಿದ್ರೆ ನಮಗ್ ಗೊತ್ತಿರಿ. ಇದು ಏನ್ ರೈಡ್ ಆಗೈತೆ ಅನ್ನೋದು ನಮಗ್ ಗೊತ್ತಿಲ್ಲ. ಆ ರೈಡಿ ಇವ್ರು ತಂದ್ ಬಳಕ ನಮಗ್ ಹಿಂಗ ಆಗೈತೆ ಅನ್ನೋದು ಗೊತ್ತಿರಿ. ಇದ್ರ ಏನೋ ಗೊತ್ತಿರಿ ನಮಗೆ. ಎಷ್ಟು ದಿವಸ ಆತ್ರಿ ನಿಮ್ಮ ತಮ್ಮ ಮನೆ ಬಿಟ್ಟು? ಈಗ 2 ವರ್ಷ ಆತ್ರಿ. ನಿಮ್ಮ ಹೆಸರು? ನಮ್ಮ ಹೆಸರು ಕರಿಯವಾರಿ. ಸದ್ಯ ಈ ಘಟನೆ ಕುರಿತು ಕುಟುಂಬಸ್ಥರು ಪೊಲೀಸರಿಗೆ ದೂರು ಕೊಟ್ಟಿದ್ದು, ಈಗಾಗಲೇ ಪ್ರಮುಖ ಆರೋಪಿಗಳನ್ನ ಬಂಧಿಸಲಾಗಿದೆ. ನೋಡಿದ್ರಲ್ಲ,
ಕ್ಷಣಿಕ ಸುಖಕ್ಕಾಗಿ ಮನೆಯಿಂದ ಹೊರ ಹೋಗಿ ಮನೆಯವರಿಗೆ ತಂದಿಟ್ಟ ಫಜೀತಿಯನ್ನ. ಇದಾಗಿತ್ತು ಈ ದಿನದ ಕ್ರೈಮ್ ಲಿಮಿಟ್ಸ್.